ಸಿರಿಗನ್ನಡ ನಾಡು ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇಂದು ನಮ್ಮ ಸಿರಿಗನ್ನಡ ನಾಡು ಕಟ್ಟಡ ಕಾರ್ಮಿಕ ಸಂಘಟನೆ ವತಿಯಿಂದ ಹಿರಿಯೂರು ತಾಲೂಕಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಯಶಸ್ವಿಯಾಗಿ ಹೋರಾಟವನ್ನು ಕೂಡ ಮುಗಿಸಿರ್ತೀವಿ. ಪ್ರಮುಖವಾಗಿ ನಮ್ಮ ಸಂಘಟನೆಯ ಇವತ್ತಿನ ಬೇಡಿಕೆಗಳು ಏನಪ್ಪ ಅಂತಂದರೆ, ಕಟ್ಟಡ ಕಾರ್ಮಿಕ ಮಂಡಳಿಯು ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರಿಗೆ ಶ್ರಮ ಸಾಮರ್ಥ್ಯ ಸುರಕ್ಷಾ ಕಿಟ್ಗಳನ್ನು ಇತ್ತೀಚೆಗೆ ನೀಡಿರ್ತಾರೆ. ಇದರಲ್ಲಿ ಟೆಂಡರ್ ಪಡೆದಂತಹ 8 ಕಂಪನಿಗಳು 75ರಿಂದ 80 ಕೋಟಿಗಳ ಬೃಹತ್ ಭ್ರಷ್ಟಾಚಾರ ಮಾಡಿರ್ತಾರೆ. ಒಂದೊಂದು ಶ್ರಮ ಸಾಮರ್ಥ್ಯ ಕಿಟ್ಟಿನ ಒಂದು ಮೂಲ ಬೆಲೆ 1,000 ರೂಪಾಯಿಂದ 1,700 ರೂಪಾಯಿ ಒಳಗೆ ಇರುತ್ತೆ. ಆದರೆ ಈ ಟೆಂಡರ್ ಪಡೆದಂತಹ 8 ಕಂಪನಿಗಳು ಒಂದೊಂದು ಕಿಟ್ಟಿಗೆ 5,248 ರೂಪಾಯಿನ ಮೂಲ ಬೆಲೆ ಟೆಂಡರ್ ಮೂಲಕ ಖರೀದಿ ಮಾಡಿ 1,000ಕ್ಕಿಂತ ಹೆಚ್ಚಿನ ಈ ಹಣ ಏನಿದೆಯೋ ಅದನ್ನು 75ರಿಂದ 80 ಕೋಟಿಗಳ ಹೆಚ್ಚು ಬೃಹತ್ ಭ್ರಷ್ಟಾಚಾರ ಮಾಡಿರ್ತಾರೆ. ನಾವು ಏನು ಕೇಳ್ತಿದ್ವಿ ಅಂದರೆ, ನೀವು ಲೂಟಿ ಮಾಡಿರ್ತಕ್ಕಂಥ ಹಣವನ್ನು ಮಂಡಳಿಗೆ ಮರುಪಾವತಿಸಬೇಕು ಅಂತಂತ ಹೇಳ್ತಿದ್ವಿ. ಹಾಗೂ ಕಟ್ಟಡ ಕಾರ್ಮಿಕರ ಆರೋಗ್ಯದ ಬಗ್ಗೆ ಚಿಕಿತ್ಸಾ ತಪಾಸಣಾ ಶಿಬಿರಗಳನ್ನ ಈಗ ಮಾಡ್ತಾಯಿದ್ದಾರೆ. ಈಗಾಗಲೇ 2ನೇದು 3ನೇದು ಬರ್ತಾಯಿದೆ. ಯಾವುದಪ್ಪ ಅಂತಂದರೆ, ಪ್ರಿವೆಂಟಿವ್ ಹೆಲ್ತ್ ಕೇರ್ ಟೆಂಡರ್ನ ಮಂಡಳಿ ನೀಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಒಬ್ಬೊಬ್ಬ ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿನಂಗೆ ಈ ಆರೋಗ್ಯ ಬಗ್ಗೆ ಚಿಕಿತ್ಸಾ ತಪಾಸಣೆಗೆಂದು 3,000 ರೂಪಾಯಿ ಒಬ್ಬೊಬ್ಬರು ತೆಗಿತಿದ್ದಾರೆ. ಅಂದರೆ ಒಬ್ಬ ಫಲಾನುಭವಿ ಮನೆಯಲ್ಲಿ 4 ಜನ ಹೆಚ್ಚುವರಿ ಇದ್ದರೆ 5 ಜನಕ್ಕೆ ಸುಮಾರು 15,000 ರೂಪಾಯಿನ ಇದನ್ನು ಹೆಚ್ಚು ಹಣ ಆಗ್ತಕ್ಕಂಥದ್ದು ಯಾವುದು ಆರೋಗ್ಯ ತಪಾಸಣೆ ಚಿಕಿತ್ಸಾ ತಪಾಸಣೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಮಂಡಳಿಯ ಮಾನದಂಡಗಳನ್ನು ಗಾಳಿಗೆ ತೂರಿ ನವೀಕರಣ ಇಲ್ಲದ, ಅಂದರೆ ರಿನ್ಯೂವಲ್ ಇಲ್ಲದೇ ಇರತಕ್ಕಂಥ ಲೇಬರ್ ಕಾರ್ಡುಗಳಿಗೂ ಸಮೇತ ಈ ಆರೋಗ್ಯ ತಪಾಸಣೆಯನ್ನು ಮಾಡ್ತಾಯಿದ್ದಾರೆ. ಯಾವುದಪ್ಪ ಅದು ಸಂಸ್ಥೆ ಅಂದರೆ, ಕ್ಲಿಯರ್ ಮೇಡಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ಡು, ಥರ್ಡ್ ಸ್ಟೇಜ್, ವಿಜಯನಗರ, ಮೈಸೂರು ಜಿಲ್ಲೆ. ಇವರು ದೊಡ್ಡ ಭ್ರಷ್ಟಾಚಾರನ ಎಸಗಿರ್ತಾರೆ. ಮಂಡಳಿಯ ಮಾನದಂಡಗಳನ್ನು ಮೀರಿ ಇವರು ರಿನ್ಯೂವಲ್ ಇಲ್ಲದೇ ಇರತಕ್ಕಂಥ ಲೇಬರ್ ಕಾರ್ಡುಗಳಿಗೂ ಆರೋಗ್ಯ ಚಿಕಿತ್ಸಾ ತಪಾಸಣೆ ಮಾಡಿರ್ತಾರೆ. ಹಾಗೂ ಆರೋಗ್ಯ ತಪಾಸಣಾ ಚಿಕಿತ್ಸಾ ವೇಳೆಯಲ್ಲಿ ವೈದ್ಯಾಧಿಕಾರಿಗಳು ಇರಬೇಕು. ಬರೀ ಅವರು ಕೈ ಕೆಳಗಿರ್ತಕ್ಕಂಥ ಈ ಕಾಲೇಜ್ ಸ್ಟೂಡೆಂಟ್ಗಳು ಇರ್ತಾರಲ್ಲ, ಅವ್ರ ಮುಖಾಂತರ ಈ ತಪಾಸಣಾ ಶಿಬಿರಗಳನ್ನ ಮಾಡಿಸಿರ್ತಾರೆ. ಇದು ಖಂಡನೀಯ. ಕೂಡಲೇ ಇವ್ರ ಬಗ್ಗೆನೂ ಒಂದು ಸೂಕ್ತ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ವಿ. ಹಾಗೂ ಇತ್ತೀಚೆಗೆ ಭಾಳಷ್ಟು ಈ ಬೋಗಸ್ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಮಂಡಳಿಯು ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡ್ತಕ್ಕಂಥದ್ದು ಕೆಲಸ ಮಂಡಳಿ ಮಾಡ್ತಾಯಿದೆ. ಎಲ್ಲದರ ಒಂದು ಬೇಡಿಕೆಗಳ ಒಂದು ಮನವಿಯನ್ನು ಇದು ಮಾಡ್ತಿದ್ವಿ. ಕೂಡಲೇ ನಾವು ಈ ಸಂಘಟನೆ ಖಂಡಿಸಿ ಮುಂದಿನ ದಿನಗಳಲ್ಲಿ ಈ ಟೆಂಡರ್ ಅನ್ನಕ್ಕಂಥದ್ದು ನಿಲ್ಲಿಸಿ ಹಿಂದಿನ 12 ಥರ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಮಾತ್ರ ನೀಡಬೇಕು ಅಂತ ನಾವು ಬೇಡಿಕೆಗಳಿಟ್ಟಿದ್ವಿ. ನಂತರ ಹಿರಿಯೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಕುಂದುಕೊರತೆಗಳ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿದೆ. ಮಾನ್ಯ ತಹಸೀಲ್ದಾರ್ಗೂ ಸಮೇತ ಈ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಕೂಡಲೇ ಅವರಿಗೆ ಒಂದು ಗಡುವು ಸಮೇತ ಕೊಟ್ಟಿದ್ವಿ. ಎಷ್ಟು ದಿನಗಳ ಒಳಗೆ ನಮ್ಮ ಸಾರ್ವಜನಿಕರ ಬೇಡಿಕೆಗಳನ್ನು ಈಡೇರಿಸ್ತಿರೋಂಥ ಸಮಯವನ್ನು ಕೇಳಿದ್ವಿ. ಅವರು ಸುಮಾರು ಒಂದು 6 ತಿಂಗಳ ಒಳಗೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಕೂಡಲೇ ಅವರು ಕೊಟ್ಟಿರ್ತಕ್ಕಂಥ ಭರವಸೆಯು 6 ತಿಂಗಳಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತಂದರೆ ಮುಂದೆ KDP ಮೀಟಿಂಗಲ್ಲಿ ಸ್ವತಃ ನಮ್ಮ ಸಿರಿಗನ್ನಡ ನಾಡು ಕಟ್ಟಡ ಕಾರ್ಮಿಕ ಸಂಘದ ಸದಸ್ಯರು, ಪದಾಧಿಕಾರಿಗಳು ಎಲ್ಲ ಸೇರಿ ಹೋಗಿ ತಾಲೂಕು ಕಚೇರಿ ಮುಂದೆ ಕಪ್ಪು ಪಟ್ಟಿಯನ್ನು ಧರಿಸಿ ಧರಣಿ ಕುಂತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಮುಂದಿನ ದಿನಗಳಲ್ಲಿ ಇಂಥ ಭ್ರಷ್ಟಾಚಾರಗಳು ಇನ್ನೂ ಹೆಚ್ಚಾದಲ್ಲಿ ಸಂಘಟನೆ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತೀವಿ. ಎಲ್ಲ ಸಂಘಟನೆಗಳ ಒಂದು ಸಹಕಾರ ಸಮೇತ ಇರುತ್ತೆ. ಇಂದಿನಿಗೆ ನನ್ನ 2 ಮಾತುಗಳನ್ನ ಮುಗಿಸ್ತೀವಿ. ಜೈ ಸಿರಿಗನ್ನಡ ನಾಡು.